ಮೌತ್ ಸ್ಮೆಲ್ ಬರ್ತಾ ಇದೆಯಾ? ಬ್ರಷ್ ಮಾಡಿದ್ರೂ ಹೋಗ್ತಾ ಇಲ್ವಾ? ತುಂಬ ದುಬಾರಿ ಮೌತ್ ವಾಶ್ನ ಯೂಸ್ ಮಾಡಿ ಸಾಕಾಗಿದೆಯಾ? ಜನ ಅನ್ಕೊಂತಾರೆ ಇದು ಸ್ಟಮಕ್ ಪ್ರಾಬ್ಲಮ್ ಅಂತ, ಬಟ್ ಇದರ ಸತ್ಯಾಂಶವೇ ಬೇರೆ ಇದೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇರೋದೇನೆಂದರೆ, ಬಾಯಿಯ ದುರ್ವಾಸನೆಗೆ ರಿಯಲ್ ರೀಸನ್ಸ್ಗಳು, ಹಾಗೆ ಏನೆಲ್ಲ ಮಿಸ್ಟೇಕ್ ಮಾಡೋದ್ರಿಂದ ಮೌತ್ ಸ್ಮೆಲ್ ಕಮ್ಮಿ ಆಗ್ತಾನೇ ಇಲ್ಲ ಅಥವಾ ಸ್ಮೆಲ್ ಬರ್ತಿದೆ ಎಂಬುದರ ರಿಯಲ್ ಫ್ಯಾಕ್ಟ್ಸ್ ಹಾಗೂ ನ್ಯಾಚುರಲ್ ಮತ್ತು ಪರ್ಮನೆಂಟ್ ಸೊಲ್ಯೂಷನ್ಗಳ ಬಗ್ಗೆ ಎಲ್ಲ ಪೂರ್ತಿ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ. ಮೊದಲನೇದಾಗಿ ಬ್ಯಾಡ್ ಸ್ಮೆಲ್ ಯಾಕೆ ಬರುತ್ತೆ? 90% ಕೇಸಸ್ ಮೌತ್ನಲ್ಲೇ ಪ್ರಾಬ್ಲಮ್ ಇರುತ್ತೆ, ಆದರೆ ತುಂಬ ಜನ ಸ್ಟಮಕ್ ಪ್ರಾಬ್ಲಮ್ ಇಂದ ಬರುತ್ತೆ ಅಂತಾನೆ ಅನ್ಕೊಂತಾರೆ. ಹಾಗಾದ್ರೆ ಈ ಬ್ಯಾಡ್ ಸ್ಮೆಲ್ಗೆ ಮೇನ್ ಕಾಸಸ್ ಯಾವುವು ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದ್ರೆ ನಾಲಿಗೆ ಮೇಲಿನ ಬ್ಯಾಕ್ಟೀರಿಯಾದಿಂದ ದುರ್ವಾಸನೆ ಬರುವ ಸಾಧ್ಯತೆ ಹೆಚ್ಚು. ಹೌದು, ಯಾವಾಗ ನಾವು ನಾಲಿಗೆ ಮೇಲ್ಭಾಗವನ್ನು ಸ್ವಚ್ಛ ಮಾಡುವ ಅಭ್ಯಾಸ ಇಲ್ಲದಿದ್ದಾಗ ಈ ಸಮಸ್ಯೆ ಕಾಡಬಹುದು. ಸೆಕೆಂಡ್ ನೋಡೋದಾದ್ರೆ ಫುಡ್ ಅಲ್ಲಿನ ಮಧ್ಯೆ ಸಿಕ್ಕಿ ಹಾಕೊಂಡಾಗ ಕೂಡ ಪ್ರಾಬ್ಲಮ್ ಕಂಡು ಬರುತ್ತೆ. ಮೂರನೆಯ ಕಾಸಸ್ ನೋಡೋದಾದ್ರೆ ಗಮ್ ಇನ್ಫೆಕ್ಷನ್ ಅಂತಾನೆ ಹೇಳ್ಬೋದು, ಅಥವಾ ನಮ್ಮ ಒಸಡಿನಲ್ಲಿ ಇನ್ಫೆಕ್ಷನ್ ಆದಾಗ ಬಾಯಿನ ದುರ್ವಾಸನೆ ಬರುವುದು ಸರ್ವೇ ಸಾಮಾನ್ಯವಾಗಿದೆ. ನಾಲ್ಕನೆಯ ಮುಖ್ಯ ಕಾರಣವೇನೆಂದರೆ ಡ್ರೈ ಮೌತ್ ಆಗಿರಬಹುದು. ಯಾವಾಗ ನಾವು ಹೆಚ್ಚು ಹೊತ್ತು ನೀರು ಕುಡಿಯದೆ ಇರುತ್ತೀವೋ ಆಗ ಮೌತ್ ಅಂದರೆ ಬಾಯಿ ಒಣಗಲು ಪ್ರಾರಂಭಿಸುತ್ತದೆ, ಹಾಗೆ ದುರ್ವಾಸನೆಯು ಬರುವುದು ಸರ್ವೇ ಸಾಮಾನ್ಯವಾಗಿದೆ. ಐದನೆಯದಾಗಿ ನೋಡೋದಾದ್ರೆ ಟೊಬ್ಯಾಕೊ ಅಥವಾ ಆಲ್ಕೋಹಾಲ್ ಬಳಸೋದ್ರಿಂದ ಕೂಡ ಬಾಯಿಯ ದುರ್ವಾಸನೆ ಉಂಟಾಗಬಹುದು. ಹಾಗಾದ್ರೆ ಮೂಢನಂಬಿಕೆಗಳು ಅಥವಾ ಮಿಸ್ ಅಸಂಪ್ಷನ್ಗಳು ಯಾವುವು ನೋಡೋಣ ಬನ್ನಿ. ಮಿತ್ ನಂಬರ್ 1 ನೋಡೋದಾದ್ರೆ ಮೌತ್ ಸ್ಮೆಲ್ ಹೊಟ್ಟೆಯ ಸಮಸ್ಯೆಯಿಂದಾನೇ ಬರುವುದು ಅನ್ಕೊಳ್ಳೋದು. ಹೌದು, ಇದು ನಿಜಾನೇ, ಬಟ್ ಟ್ರೂತ್ ನೋಡೋದಾದ್ರೆ ಕೆಲವು ರೇರ್ ಕೇಸ್ಗಳಲ್ಲಿ ಮಾತ್ರನೇ ಹೊಟ್ಟೆಯ ಸಮಸ್ಯೆ ಬಾಯಿಯ ದುರ್ವಾಸನೆ ಉಂಟಾಗಬಹುದು. ಸೆಕೆಂಡ್ ಮಿತ್ ಏನೆಂದರೆ ನಾವೆಲ್ಲ ಅಂದುಕೊಳ್ಳುತ್ತೀವಿ ಬ್ರಷ್ ಮಾಡಿದರೆ ಮೌತ್ ಕ್ಲೀನ್ ಆಗಿದೆ ಎಂದು, ಬಟ್ ಸತ್ಯತೆ ಏನೆಂದರೆ ನಾಲಿಗೆ ಕ್ಲೀನ್ ಮಾಡುವುದು ಕೂಡ ಅತ್ಯಗತ್ಯವಾಗಿದೆ. ಇದರಿಂದ ಬಾಯಿಯ ದುರ್ಗಂಧ ಬಾರದಂತೆ ತಡೆಯಬಹುದಾಗಿದೆ. ಮಿತ್ ನಂಬರ್ 3 ಬಾಯಿಯ ದುರ್ಗಂಧಕ್ಕೆ ಈಗ ಸಿಗುವ ಟ್ರೆಂಡಿ ಫ್ರಾಗ್ರೆನ್ಸ್ ಮೌತ್ ವಾಶ್ ಯೂಸ್ ಮಾಡಿದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಎಂದು ತಿಳಿಯುವುದು. ಆದರೆ ಸತ್ಯ ಏನೆಂದರೆ ಆ ಮೌತ್ ವಾಶ್ಗಳು ಟೆಂಪ್ರವರಿ ಫ್ರೆಶ್ ಫೀಲ್ ಕೊಡುತ್ತವೆ ಅಷ್ಟೇ, ಬದಲು ರೂಟ್ ಕಾಸ್ಗಳನ್ನು ಸೇಮ್ ಆಗಿ ಉಳಿಸಿಬಿಡುತ್ತವೆ. ಮಿತ್ ನಂಬರ್ 4 ಚೀವಿಂಗ್ ಗಮ್ ತಿಂದರೆ ಬಾಯಿಯ ದುರ್ಗಂಧ ನಿವಾರಣೆ ಎಂದು ತಿಳಿಯುವುದು. ಬಟ್ ಟ್ರೂತ್ ಏನೆಂದರೆ ಆ ಫ್ಲೇವರ್ಡ್ ಚೀವಿಂಗ್ ಗಮ್ ಜಸ್ಟ್ ಸ್ವಲ್ಪ ಸಮಯ ಸ್ಮೆಲ್ ಕವರ್ ಮಾಡಬಹುದು, ಹೊರತು ಗುಣಪಡಿಸುವುದಲ್ಲ. ಅದರ ಬದಲಾಗಿ ಅದರಲ್ಲಿರುವ ಸಿಹಿ ಅಂಶವು ಇನ್ನು ಒಸಡಿನ ಅಥವಾ ಅಲ್ಲಿನ ಇನ್ಫೆಕ್ಷನ್ಗೆ ಕಾರಣವಾಗಿ ಬಾಯಿಯ ದುರ್ಗಂಧವನ್ನು ಹೆಚ್ಚಿಸಬಹುದು. ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ನೋಡೋಣ ಬನ್ನಿ. ಮೊದಲನೇ ಸೊಲ್ಯೂಷನ್ ನೋಡೋದಾದ್ರೆ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸೊಲ್ಯೂಷನ್ ಏನೆಂದರೆ ಬ್ರಷ್ ಮಾಡುವುದರ ಜೊತೆಗೆ ಟಂಗ್ ಕ್ಲೀನಿಂಗ್ ಅಭ್ಯಾಸವನ್ನು ರೂಢಿಸಿಕೊಳ್ಳುವುದು. ಇದರಿಂದ ಕ್ರಮೇಣ ಬಾಯಿನ ದುರ್ವಾಸನೆ ಕಮ್ಮಿ ಮಾಡಬಹುದು. ಸೆಕೆಂಡ್ ಸೊಲ್ಯೂಷನ್ ನೋಡೋದಾದ್ರೆ ಆಯಿಲ್ ಪುಲ್ಲಿಂಗ್ ಅಭ್ಯಾಸವನ್ನು ಮಾಡುವುದು. ಹೌದು, 1 ಸ್ಪೂನ್ ಕೋಕೋನಟ್ ಅಥವಾ ಸಾಸಿವೆ ಎಣ್ಣೆಯನ್ನು ಬಾಯಿನಲ್ಲಿ ಹಾಕಿ 5 ಅಥವಾ 10 ನಿಮಿಷ ಮುಕ್ಕಳಿಸಿ ನಂತರ ಹೊರ ಉಗಿಯಬೇಕು. ಬಾಯಿಯನ್ನು ಬಿಸಿ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ಕ್ರಮೇಣವಾಗಿ ಬ್ಯಾಕ್ಟೀರಿಯಾಗಳು ನ್ಯಾಚುರಲ್ ಆಗಿ ರೆಡ್ಯೂಸ್ ಮಾಡಬಹುದು. ಮೂರನೇ ಸೊಲ್ಯೂಷನ್ ನೋಡೋದಾದ್ರೆ ವಾಟರ್ ಸೊಲ್ಯೂಷನ್ ಅಂತಾನೆ ಹೇಳಬಹುದು. ಹೌದು, ಸಾಕಷ್ಟು ಪ್ರಮಾಣ ನೀರು ಕುಡಿಯುವ ಅಭ್ಯಾಸವೂ ಕೂಡ ಬಾಯಿಯ ದುರ್ಗಂಧವನ್ನು ತಡೆಯುತ್ತದೆ. ನಾಲ್ಕನೇ ಸೊಲ್ಯೂಷನ್ ಏನೆಂದರೆ ನ್ಯಾಚುರಲ್ ಮೌತ್ ಫ್ರೆಶರ್ನ ಯೂಸ್ ಮಾಡುವುದು. ಅಂಗಡಿಯಲ್ಲಿ ಸಿಗುವ ಫ್ಯಾನ್ಸಿ ಮೌತ್ ವಾಷರ್ಗಳ ಬಳಸುವ ಬದಲು ಮನೆಯಲ್ಲೇ ಕೈಗೆಟುಕುವ ವಸ್ತುಗಳನ್ನು ಮೌತ್ ಫ್ರೆಶರ್ನಂತೆ ಉಪಯೋಗಿಸಬಹುದು. ಹೌದು, ಅವು ಯಾವುವು ನೋಡೋಣ ಬನ್ನಿ. ಮೊದಲನೇದಾಗಿ ಲವಂಗ, ಎರಡನೇದಾಗಿ ಸೋಂಪು, ಮೂರನೇದಾಗಿ ಏಲಕ್ಕಿ. ಇಂಥ ಮಸಾಲೆ ಹಾಗೂ ಸುವಾಸನೆ ಭರಿತ ಕೂಡಿದ ವಸ್ತುಗಳನ್ನು ಬಳಸಿ ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಸೋರಿಸಿ ಇವುಗಳನ್ನು ಮೌತ್ ಫ್ರೆಶರ್ನ ರೀತಿಯಲ್ಲಿ ಉಪಯೋಗಿಸಿದರೆ ಇವುಗಳು ಡೈಜೆಷನ್ ಇಂಪ್ರೂವ್ ಮಾಡಿ ಹೊಟ್ಟೆಯಿಂದ ಬರುವ ಸಮಸ್ಯೆಯನ್ನು ತಡೆದು ಬಾಯಿಯ ದುರ್ವಾಸನೆ ಬಾರದಂತೆ ನಿರ್ವಹಿಸುತ್ತವೆ. ಐದನೇ ಸೊಲ್ಯೂಷನ್ ನೋಡೋದಾದ್ರೆ ಪ್ರಾಪರ್ ಓರಲ್ ಕೇರ್ ಮಾಡುವಂಥದ್ದು. ಮೊದಲನೇದಾಗಿ ದಿನಾಲು 2 ಟೈಮ್ ಬ್ರಷ್ ಮಾಡುವುದರ ಜೊತೆಗೆ ಟಂಗ್ ಕ್ಲೀನ್ ಅಭ್ಯಾಸ ಇಟ್ಟುಕೊಳ್ಳುವುದು, ಹಾಗೆ ಆಯಿಲ್ ಪುಲ್ಲಿಂಗ್ ಮಾಡುವುದು. ಆಫ್ಟರ್ ಫುಡ್ ಬಾಯಿಯನ್ನು ನೀರಿನಲ್ಲಿ ಮುಕ್ಕಳಿಸುವ ಅಭ್ಯಾಸ ರೂಢಿಸಿಕೊಳ್ಳುವುದು.
ನಂತರ ನೋಡೋದಾದರೆ ಸಾಕಷ್ಟು ಪ್ರಮಾಣದ ನೀರನ್ನು ದೇಹಕ್ಕೆ ನೀಡುವುದು. ಇದರಿಂದ ಡ್ರೈ ಮೌತನ್ನು ನಿವಾರಿಸಿ ಬಾಯಿಯ ದುರ್ಗಂಧವನ್ನು ದೂರ ಮಾಡಲು ಸಹಾಯವಾಗಿರುತ್ತದೆ. ಹಾಗೆ ನಿಮಗೆ ಬೇವಿನ ಕಡ್ಡಿ ಲಭ್ಯವಿದ್ದರೆ ಅದರಲ್ಲೇ ಅಲ್ಲಿನ ಸ್ವಚ್ಛತೆ ಮಾಡುವುದು ಕೂಡ ಇದು ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ರೀತಿ ವರ್ಕ್ ಮಾಡಿ ಬಾಯಿಯ ದುರ್ಗಂಧವನ್ನು ದೂರ ಮಾಡಲು ಸಹಾಯವಾಗಿರುತ್ತದೆ. ಹಾಗೆ ಕೊನೆಯದಾಗಿ ಇಲ್ಲಿ ಗಮನ ಹರಿಸಬೇಕಾದದ್ದು ಏನೆಂದರೆ, ನಿಮಗೇನಾದರೂ ಒಸಡು ಇನ್ಫೆಕ್ಷನ್, ಅಲ್ಲಿನ ಉಳುಕು, ಸೈನಸ್ ಪ್ರಾಬ್ಲಮ್ ಅಥವಾ ಡಯಾಬಿಟಿಕ್ ಪ್ರಾಬ್ಲಮ್ ಇರುವಂಥವರು ಅತಿಯಾದ ಬಾಯಿಯ ದುರ್ವಾಸನೆ ಇದ್ದರೆ ಡೆಂಟಿಸ್ಟ್ ವಿಸಿಟ್ ಮಾಡುವುದು ಉತ್ತಮವಾಗಿರುತ್ತದೆ. ನೋಡಿದ್ರಲ್ಲ, ಈ ಥರ ಸಿಂಪಲ್ ಹ್ಯಾಬಿಟ್ಸ್ ಫಾಲೋ ಮಾಡೋದ್ರಿಂದ ಮೌತ್ ಸ್ಮೆಲ್ನ ಹೇಗೆಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ. ಹಾಗಾದರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ. ಇಂಥ ಸಿಂಪಲ್ ಹೆಲ್ತ್ ಟಿಪ್ಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ.